ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನವೀನ್. ನಾನು ಇವಾಗ ಈವ್ನಿಂಗ್ 7 o'clock ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನೀವು ಎಲ್ಲರೂ ತುಂಬ ಚೆನ್ನಾಗಿದೆ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ 7 ಗಂಟೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂತ ಹೇಳಿದ್ರೆ, ರಮ್ಯ ಅವ್ರಿಗೆ ಒಂದು ಹಾಫ್ ಆನ್ ಅವರಲ್ಲಿ ಡ್ಯೂಟಿಯಿಂದ ಬಂದರು. ಹಾಫ್ ಆನ್ ಅವರ್ ಒಂದು 1/4 ಗಂಟೆ ಆಯಿತು. ಸೊ ಈಗ ಏನು ಫ್ರೆಶ್ ಅಪ್ ಆಗ್ತಾಯಿದ್ದಾರೆ. ಮಕ್ಕಳನ್ನ ನಮ್ಮ 2 ಕರುಗಳನ್ನ ಆಚೆ ಬಿಟ್ಕೊಂಡು ಮೇಯಿಸ್ತಾ ಇದ್ದೀನಿ. ಸೊ ಹಾಗೆ ಇವತ್ತು ಮಂಗಳವಾರ ಆಗಿರೋದ್ರಿಂದ ಏನಾದರೂ ನಾನ್ ವೆಜ್ ಮಾಡ್ಕೊಬೇಕು. ಸೊ ಇವಾಗ ಹೋಗಿ ಚಿಕನ್ ತೊಗೊಂಡು ಬಂದು ಏನಾದರೂ ಏನು ಮಾಡ್ತಾರೆ ಅಂತ ಇನ್ನೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಏನಾದರೂ ಒಂದು ಮಾಡಿ ಅಂತ ಹೇಳಬೇಕು. ಕಾಮನಾಗಿ ಬಿರಿಯಾನಿ ಮಾಡ್ಕೊತೀವಿ ಇಷ್ಟೊತ್ತಲ್ಲಿ. ಸೊ ಬಿರಿಯಾನಿ ಮಾಡಿದ್ರೆ ಇದೊಂದೇ ಟೈಮಿಗೆ ಮುಗಿದೋಗುತ್ತೆ. ಇಲ್ಲ ನಾಳೆ ಬುಧವಾರ ಇರೋದ್ರಿಂದ ನಾಳೆ ಮಧ್ಯಾಹ್ನಕ್ಕೂ ಏನಾದರೂ ಯೂಸ್ ಆಗೋ ಥರ ಬೆಳಗ್ಗೆ ಅಂತ ತಿನ್ನಲ್ಲ, ಮಧ್ಯಾಹ್ನಕ್ಕೆ ಏನಾದರೂ ಯೂಸ್ ಆಗೋ ಥರ ಏನಾದರೂ ಗ್ರೇವಿ ಗಿವಿ ಆ ಥರ ಏನಾದರೂ ಮಾಡ್ತೀಯ ರಮ್ಯ ಅಂತ ಹೇಳಬೇಕು. ಇಲ್ಲ ಅಂದರೆ ನಾನೇ ಹೆಲ್ಪ್ ಮಾಡ್ತೀನಿ ಅಂತ ಹೇಳಬೇಕು. ನೋಡಿದ್ರೆ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಪಾಪ ಅವರು ಡ್ಯೂಟಿ ಟಯರ್ಡಾಗಿ ಬಂದಿರ್ತಾರೆ. ಏನಂದರೆ ಇವಾಗ ಎಷ್ಟು ಬಿಸಿಲು ಇರುತ್ತೆ ಗೊತ್ತಲ್ಲ. 7 ಗಂಟೆ ಕತ್ಲೆ ಆಗಿದೆ. ಇವಾಗ 6 ಗಂಟೆ ಆದರೂ ಸೂರ್ಯ ಮುಳುಗಿರಲ್ಲ ಅಷ್ಟು ಇರೋ ಪಾಪು. ನೋಡಿ ಇಲ್ಲಿ ಅವ್ರ ಅಮ್ಮನ ಚಪ್ಪಲಿ ಹಾಕೊಂಡು ಇವನು ಯಾಕೆ ಅವ್ರ ಅಮ್ಮನ ಚಪ್ಪಲಿ ಹಾಕೊಂಡು ಬಂದವನೇ. ಏನು ಮಾಡ್ತಿದ್ದೆ ಅಲ್ಲ? ಅವನು ಅವ್ರ ಅಜ್ಜಿ ಮನೆ ಇದ್ದ, ಕರ್ಕೊಂಡು ಬಂದೆ. ಒಂದು ಹಾಫ್ ಆನ್ ಅವರ್ ಬಂದೆ. ಅವ್ರ ಅಮ್ಮ ಬಂದಮೇಲೆ ಹೋಗಿ ಕರ್ಕೊಂಬರ್ತೀನಿ ಇರಪ್ಪ ಅಂದ್ಬಿಟ್ಟು ರಮ್ಯ ಬಂದಮೇಲೆ ಕರ್ಕೊಂಡು ಬಂದೆ. ಅಥರ್ವನ ಸ್ಕೂಲಿಂದ ಬಂದಮೇಲೆ ಊಟ ಮಾಡಿಸಿ ಮಲಗಿಸಿದ್ದೆ. ಸೊ ಎದ್ದ. ಅವನು ಟೆಸ್ಟ್ಗೆಲ್ಲ ಪ್ರಿಪೇರ್ ಆಗೋದಿದೆ, ಎಕ್ಸಾಮ್ಗೆಲ್ಲ ಪ್ರಿಪೇರ್ ಆಗೋದಿದೆ. ಸೊ ನಮ್ಮ ಮಡದಿಯವರು ಬಂದರು ಈಗ ಫ್ರೆಶ್ ಅಪ್ ಆಗಿ. ನೋಡೋ ನಿಂತು ಸ್ಲಿಪ್ಪರ್ ಹಾಕೊಂಡ್ರದ ಪಾಪ. ಕ್ಲೋಸ್ ಮಾಡು. ಹಾಯ್ ಫ್ರೆಂಡ್ಸ್, ನವೀನ್ ಅವ್ರು ಆಲ್ರೆಡಿ ಬ್ಲಾಗ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ನಾನು ಬಂದ ತಕ್ಷಣ ಇವ್ರಿಗೆ ಕಾಲ್ ಬಂದ್ಬಿಡುತ್ತೆ. ತಗೊಳ್ಳಿ ಇಟ್ಕೊಳ್ಳಿ, ಕೈ ನೈತೈತೆ ನಿಮ್ಮ ಫೋನು. ನಿಮ್ಮ 2 ಕರುಗಳನ್ನ ಮೇಯಿಸ್ತವ್ರಂತೆ. ಅವನು ಇನ್ನೂ ಎಕ್ಸಾಮಿಗೆ ಆ್ಯಕ್ಚುಲಿ ಪ್ರಿಪೇರ್ ಆಗಿಲ್ಲ. ಕನ್ನಡ ಇರೋದು. ಸ್ಕೂಲಲ್ಲೇ ಪ್ರಿಪೇರ್ ಆಗಿದೆಯಾ? ಸೊ ಇನ್ನೂ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ನನಗೆ. ಆರಾಮಾಗಿ ಮಕ್ಳ ಜೊತೆ ಹಿಂಗೆ ಆಟ ಆಡ್ಕೊಂಡು ಇಟ್ಬಿಡೋಣ. ಅದ್ರಲ್ಲೂ ಹೊರಗಡೆ ಒಳ್ಳೆ ಕಾರ್ ನಿಲ್ಸಕ್ಕೆ ಅಂತ ಮಾಡಿದ್ರಲ್ಲ, ಹಂಗೆ ನಮ್ದೊಂದು ಜಗ್ಲಿ ಕಟ್ಟೆ ಇದೆ. ಅಲ್ಲಂತೂ ಇನ್ನೂ ಆರಾಮಾಗಿರುತ್ತೆ. ಬಂದ್ರು ನಾವು ಹಳ್ಳಿ ಸಂಪ್ರದಾಯಗಳನ್ನ ಮರಿದಂಗೆ ಜಗ್ಲಿ ಮಾಡಿಸ್ಕೊಂಡವ್ರೆ. ಜಗ್ಲಿ ಕಟ್ಟೆ ಹಸು ಮೇಯಿಸೋರು ಪಾಪ ಬಂದು ಕುತ್ಕೋತಾರೆ. ಹೌದು, ಅದು ನೋಡಿದಾಗ ನೋಡುವ ನಾನು ಹೇಳ್ತಾ ಇರ್ತೀನಿ, ಸುಮ್ಮನಿರಿ, ಏನಾಗಲ್ಲ, ಎಷ್ಟು ಮಾತಾಡ್ತೀರಾ ನೀವಿಬ್ರು. ಈಗ ಚಿಕನ್ ಅಲ್ಲಿ ಬಿರಿಯಾನಿ ಮಾಡೋಣ, ಗ್ರೇವಿ ಮಾಡೋಣ, ಯುವರ್ ವಿಶ್. ನೀವೇನು ಕೇಳ್ತೀರಾ ಅದು. ಒಂದು ಗ್ರೇವಿ ಮಾಡಿದ್ರೆ ನನ್ನ ಇದೇನು ಅಂತ ಅಂದ್ರೆ, ಮತ್ತೆ ಹೇಳಿದ್ರಾ ಗ್ರೇವಿ ಮಾಡಿದ್ರೆ ನನಗೆ ಯೂಸ್ ಆಗುತ್ತೆ. ಹೌದು, ನಾಳೆ ಮಧ್ಯಾಹ್ನಕ್ಕೆ ನನ್ನ ಗಂಡಂಗೆ ಊಟಕ್ಕಾಗುತ್ತೆ. ಈ ಕೆಲ್ಸಕ್ಕೆ ಹೋಗೋರಿಗೆ ಗೊತ್ತಿರುತ್ತಲ್ಲ, ಬೆಳಗ್ಗೆ ಹೊತ್ತು ಎಲ್ಲಾನು ಮಾಡೋಗೋದಿಕ್ಕಾಗಲ್ಲ. ಸೊ ನೈಟ್ ಟೈಮ್ ಮಾಡ್ಬೇಕಾದ್ರೇನೆ ಏನಾದ್ರು ಸಾಂಬಾರ್ ಹತ್ರ ಮಾಡ್ಬಿಟ್ರೆ, ನನ್ನ ಮಗ ಸ್ಕೂಲಿಂದ ಬರ್ತಾನೆ, ಅವನು ಬಂದು ಊಟ ಮಾಡ್ತಾನೆ. ಸೊ ಅದಕ್ಕೋಸ್ಕರ ಇವ್ರಿಗೋಸ್ಕರ ಏನಾದ್ರು ಗ್ರೇವಿ ತರಾನು ಮಾಡ್ಬೇಕು. ಬಟ್ ಅವ್ರಿಗೆ ಅವತ್ತಿಂದ ನೆನ್ಸ್ಕೊಂಡವ್ರೆ ಬಿರಿಯಾನಿನು. ಲಾಸ್ಟ್ ಟೈಮ್ ಈಗ ಯುಗಾದಿ ಹೊಸಡ್ಕಲ್ಲೂ ಇದಾಯ್ತು. ಅವತ್ತು ಸರಿಯಾಗಿ ಹೊಸಡ್ಕೆ ಆಗ್ಲಿಲ್ಲ ಬಿಡಿ. ಆಮೇಲೆ ಸಂಡೆ ತಿನ್ಲಿಲ್ವಾ ನೀವು? ಭಾನುವಾರ ಒಳ್ಳೆ ಹೊಸಡ್ಕೆ ಆಯ್ತು. ನಾನು ಅದೇ ಹೇಳ್ತಾರೆ. ಏನಮ್ಮ ಬಂತು. ಸೊ ಓಕೆ, ಅವ್ರು ಬಿರಿಯಾನಿ ಇಷ್ಟಪಟ್ಟಿದ್ದ. ಬಿರಿಯಾನಿ ಏನು ಈಸಿಯಾಗಿ ಬೇಗ ಮಾಡ್ಬಿಡ್ಬೋದು. ಬಿರಿಯಾನಿ ಬೇಡ, ಹೊಟ್ಟೆ ಜಾಸ್ತಿ ಐತೈತೆ. ಏನಿಲ್ಲ, ಬಿರಿಯಾನಿ ತಿಂದು ಏನು ಮಾಡೋದು ಮತ್ತೆ. ದಿನ ಬೆಳಿಗ್ಗೆ ಎದ್ದು ಈಗ ವಾಕ್ ಹೋಗೋಣ ಅನ್ಕೋತೀವಿ, ಆಗಲ್ಲ. ನಮ್ಮ ಬಂಟು ಇರ್ತಾನಲ್ವಾ, ಅವನ್ನ ಇಟ್ಕೊಂಡು ಸ್ವಲ್ಪ ಕಷ್ಟ ಆಗುತ್ತೆ. ಗೊತ್ತಿಲ್ಲ, ಇದೆಲ್ಲ ನಾವೆಲ್ಲ ಫಾಲೋ ಮಾಡೋಕ್ಕೆ ನಮ್ಮ ಮಕ್ಕಳು ಇನ್ನೊಂದು ಚೂರು ದೊಡ್ಡವರಾಗಬೇಕು. ಗೊತ್ತಾ, ಈಗ ನಮ್ಮ ಅಥರ್ವ ನಾವೇನಾದ್ರು ಪಕ್ಕದಲ್ಲಿ ಇಲ್ಲ ಅಂದ್ರೆ ಅವ್ನು ಎದ್ದು ಬಂದ್ಬಿಟ್ಟಿರ್ತಾನೆ. ಈಗಲೇ ಎದ್ದು ಬರ್ತಾನೆ ಅವ್ನು ಪಕ್ಕ ಮಲಗಿರ್ಲೇಬೇಕು. ಅವ್ನ ತಮ್ಮ ಇದ್ದಾಗ ನಮ್ಮ ಅಣ್ಣವನೇ ಅಂತ ಧೈರ್ಯ ಅವನು ಬರಬೇಕು, ಅವನು ಇಂಡಿಪೆಂಡೆಂಟ್ ಆಗಿರ್ಬೇಕು. ಇದು ನನ್ನ ತಮ್ಮವನೇ ಅಂತ. ಸೊ ಅವಾಗ ನಾನು ಎಷ್ಟೋ ತನಕ ಫೋನ್ ಇಟ್ಕೊಂಡಿದ್ದೀನಿ ಕೈಯಲ್ಲಿ. ನೀವಾಗಿದ್ರೆ ಇಷ್ಟೊತ್ತಿಗಾಗಲೇ ಕೊಟ್ಬಿಟ್ಟಿರ್ತಾ ಇದ್ರು. ಖಂಡಿತ ನೀವು ಹೆಣ್ಮಕ್ಳೇ ಸ್ಟ್ರಾಂಗ್ ಅಂತ ಸುಮ್ಮನೆ ಹೇಳ್ತಾರ. ಸಾಕ್ಸ್ ತೆಗ್ದು ಎಸ್ಬಿಟ್ಟ ಅದು ಉಲ್ಟಾ ಹಾಕತಾನೆ. ಈ ಕಾಲ್ದ ಆ ಕಾಲ್ಗೆ, ಆ ಕಾಲ್ದ ಈ ಕಾಲ್ಗೆ. ತರ್ಲೆ ನನ್ನ ಮಗ. ಸುಮ್ಮನಿರೋ, ಅವ್ನು ಹಾಕ್ಕೊಡ್ತೀನಿ ಅಂತ ಹಿಂಗೆ ಹಾಕ್ಕೊಡ್ತಾನೆ. ಬಿಡು, ಹಾಕ್ಕೊಡ್ತೀನಿ ಬಂಟು ಅಂತೀವಿ ನೋಗೋನೆ. ಇದನ್ನ ನೋಡಿದಾಗ್ಲೇನೆ ಖುಷಿ ಆಗೋದು. ಅವ್ನು ಹಾಕತಾನೆ. ಸುಮ್ಮನಿರವ ನೀನು. ಅವನೇ ಹಾಕತಾನೆ. ಸುಮ್ಮನೆ ಹಾಕೋ, ಆಯ್ತು ಹಾಕೋ. ನಾವು ಎಲ್ಲ ವಿಡಿಯೋದಲ್ಲಿ ಅಂತಲ್ಲ, ನೀರಾನ್ ಮಾಡ್ತೀವಿ. ಏನು ಗೊತ್ತಾ, ಓಪನ್ ಅಪ್ ಆಗಿ ಮಾತಾಡ್ತೀವಿ. ನಾವು ಯಾವುದನ್ನು ಮರೆ ಮಚ್ಚದಾಗಲಿ ಇನ್ನೊಂದಾಗಲಿ ನಾವು ಮಾಡೋಕ್ಕೋಗಲ್ಲ. ನಾವು ಇಷ್ಟೊಂದು ದೊಡ್ಡ ಜವಾಬ್ದಾರಿಗಳನ್ನ
ಮುಗಿಸ್ಕೊತಾ ಇದ್ದೀವಿ ಅಂತ ಅಂದರೆ ನಮ್ಗೆ ಅಷ್ಟೇ ಅಷ್ಟೇ ದೊಡ್ಡ ದೊಡ್ಡ ಸಾಲಗಳು ಸಹ ಇರ್ತದೆ. ಅದು ಯಾರಿಗೂ ಗೊತ್ತಿರಲ್ಲ. ಆದರೆ ಏನು ರಮ್ಯಾ, ದೊಡ್ಡ ದೊಡ್ಡ EMIಗಳಿರುತ್ತೆ. ಅದು ಎಲ್ಲವೂ ದೊಡ್ಡದಾಗಿರುತ್ತೆ. ಅದೇನಲ್ಲ, ಚಿಕ್ಕ ಕಾರು ಚಿಕ್ಕ ಸಾಲ, ದೊಡ್ಡ ಕಾರು ದೊಡ್ಡ ಸಾಲ ಅಂತ ಏನೋ ಗಾದೆ ಇದೆ. ದೊಡ್ಡ ಮನೆ ಅಂದ್ರೆ ದೊಡ್ಡ ಮನೆ ದೊಡ್ಡ ಸಾಲ ಇರುತ್ತೆ, ಚಿಕ್ಕ ಮನೆ ಚಿಕ್ಕ. ಆಯ್ತು ಮಗ್ನೆ ಹಾಕು. ಸೊ ಲೈಫಲ್ಲಿ ಒಂದೇ ದೇವ್ರ ಹತ್ರ ಕೇಳ್ಕೊಳ್ಳೋದು, ಯಾರ ಹತ್ರನೂ ಬೇಡ ಪರಿಸ್ಥಿತಿ ನಮಗೆ ಕೊಡ್ಬೇಡ ಅಂತ ಅನ್ನೋದು. ಸೊ ಅದಕ್ಕೋಸ್ಕರ ಕಷ್ಟಪಡ್ತಾ ಇದ್ದೀವಿ. ಹೋಗಿ ಈಗ ಲೇಟ್ ಆಗುತ್ತೆ. ಏನು ಗೊತ್ತಾ, ಜೀವನದಲ್ಲಿ ಮುಖ್ಯವಾಗಿ ಒಂದು ಕಮಿಟ್ಮೆಂಟ್ ಅಂದರೆ ನಮ್ಮ ಮಕ್ಳುಗಳಿಗೆ ನಮ್ಮ ತಂದೆ ನಮ್ಮ ತಾಯಿ ಒಂದು ಚಿಕ್ಕವರಿದ್ದಾಗಲೇ ನಮ್ಗೊಂದು ಗೂಡು ಅಂತ ಮಾಡ್ಕೊಟ್ಟವ್ರಪ್ಪ ಅನ್ನೋ ಥರ ಇರಬೇಕು. ಯಾಕೆಂದರೆ ಮಕ್ಳಿಗೆ ಮಕ್ಳನ್ನ ಆಸ್ತಿ ಮಾಡಿ ಅಂತ ಹೇಳ್ತಾರೆ. ಆದ್ರೆ ನಮ್ಗೂ ಸಮಾಧಾನ ಇರ್ಬೇಕಲ್ವಾ. ನಮಗೇನಾದ್ರು ಹೆಚ್ಚು ಕಡಿಮೆ ಆಗ್ಬಿಟ್ರೆ ನಮ್ಮ ಮಕ್ಳುಗಳಿಗೆ ಸ್ವಂತ ಇರಬೇಕು ಅನ್ನೋದು ಪ್ರತಿಯೊಬ್ಬರು ನಮ್ಮೊಬ್ಬರದೇ ಅಂತಲ್ಲ, ಪ್ರತಿಯೊಬ್ಬರದ್ದು ಆಲೋಚನೆ ಅದೇನೆ. ನಾವು ಇರೋಷ್ಟರಲ್ಲಿ ನಾವೊಂದು ಗೂಡು ಮಾಡ್ಕೊಬೇಕು, ನಮ್ಮ ಮಕ್ಳಿಗೆ ಸ್ವಂತ ಗೂಡು ಇರಬೇಕು. ಅದು ಎಲ್ರ ಏನು ಗೊತ್ತಾ, ಇವತ್ತಿನ ಇದರಲ್ಲಿ ಇಲ್ಲಿ ಸಾಮಾನು ತಗೊಂಡು ಅಲ್ಲಿ ತೆಗ್ದು ಇಲ್ಲಿಗೆ ಮನೆ ಚೇಂಜ್ ಮಾಡೋದಿದೆಯಲ್ಲ, ಭಾಳ ಕಷ್ಟ. ಸೊ ಹಾಗಾಗಿ ಆಮೇಲೆ ಇವತ್ತು ಮನೆಗಳ ಪ್ರಾಪರ್ಟಿಗಳ ರೇಟು ಅಷ್ಟೇ. ನಾವು ರಿಯಲ್ ಎಸ್ಟೇಟ್ ಮಾಡ್ತೀವಿ, ಎವ್ರಿ ಇಯರ್ 10 ಲ್ಯಾಕ್ ಜಾಸ್ತಿ ಆಯ್ತು ಹೋಗ್ತಾಯಿದೆ. ಸಿಟಿ ಮೈಸೂರು 2ನೇ ಬೆಂಗಳೂರು ಆಗ್ತಾಯಿದೆ. ಅಷ್ಟು ಬೆಳ್ಕೊಂಡು ಸಿಟಿಯಿಂದ ದೂರ ಹೋಗ್ತಾ ಇದೆ ಅಲ್ವಾ ರಮ್ಯಾ? ಪ್ರಾಪರ್ಟಿ ಇದೂ ಜಾಸ್ತಿ ಆಗ್ತಾ ಇದೆ. ಆಮೇಲೆ ಏನು ಗೊತ್ತಾ, ಈಗ ನಾರ್ಮಲ್ ಆಗಿ ಮನೇಲಿದ್ದು ಮನೆ ಕೆಲಸ ಮಾಡಿಕೊಂಡು ಬರೀ ಮನೇಲಿ ಅಡುಗೆ ಮಾಡ್ಕೊಂಡಿದ್ದು ಮಕ್ಕಳು ನೋಡ್ಕೊಂಡಿದ್ರೇ ಸ್ಟ್ರೆಸ್ ಆಗುತ್ತೆ. ಅಂಥದ್ರಲ್ಲಿ ಹೊರಗಡೆ ಹೋಗಿ ದುಡ್ದು ಬಂದಾಗ ಭಾಳ, ಇವಾಗ ನಿಮಗೆ ಗೊತ್ತಿದೆ ಫೈನಾನ್ಷಿಯಲ್ ಇಯರ್ ಎಂಡಲ್ಲಿ ಎಷ್ಟು ಕೆಲಸಗಳಿರ್ತದೆ, ಎಷ್ಟು ಒತ್ತಡಗಳಿರ್ತದೆ ಅಂತ ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲೂ ಅಷ್ಟೇ. ಪಾಪ ಅವಳು ಅದಕ್ಕೆ ನೀವು ಅದನ್ನು ಅಬ್ಸರ್ವ್ ಮಾಡಿ ಏನು ವೀಕ್ ಆಗಿದ್ದೀರಾ ಹಾಗೆ ಹೀಗೆ ಅಂತೆಲ್ಲ ಕಮೆಂಟ್ ಹಾಕಿದ್ರಿ. ಹೌದು, ಸ್ವಲ್ಪ ಮನುಷ್ಯ ಏನಂತಾರೆ ರಮ್ಯ ಅದನ್ನು, ಸ್ಟ್ರೆಸ್ಸು ಬರೀ ಮಾನಸಿಕವಾಗಿ ನಾವು ದೈಹಿಕವಾಗಿ ಅಷ್ಟೊಂದು ಕೆಲಸ ಮಾಡ್ತಾ ಇರ್ಬೋದು, ಮಾನಸಿಕವಾಗಿ ಮೆಂಟಲ್ ಸ್ಟ್ರೆಸ್ ಜಾಸ್ತಿ ಇರುತ್ತೆ. ಸೊ ಮೆಂಟಲ್ ಸ್ಟ್ರೆಸ್ ಜಾಸ್ತಿ ಆದಾಗ ಏನಾಗುತ್ತೆ, ಮನುಷ್ಯ ವೀಕ್ ಆಗಿರೋದು ಅವ್ರ ಫೇಸಲ್ಲೇ ಗೊತ್ತಾಗ್ಬಿಡುತ್ತೆ. ಸೊ ಯಾಕೋ ನಾಯಿಯಲ್ಲಿ ಯಾಕೋ ನೋಡು ಅದನ್ನ ಎಷ್ಟು ನೀಟಾಗಿ ಅವರು ನನ್ನ ಫೇಸ್ ನೋಡಿ ಅದನ್ನೇ ಹೇಳೋದು, ಕನೆಕ್ಟಿವಿಟಿ. ನಾವು ನಿಮ್ಗೆ ಹೆಂಗ್ ಕನೆಕ್ಟ್ ಆಗಿರ್ತೀವಿ. ಪಾಪ ಯಾವಾಗಲೂ ಮನೆ ಮಕ್ಕಳು ಸಂಸಾರ ಅಂತ ಗಾಣದ ಎತ್ತು ದುಡಿತಾ ಇರ್ತದೆ, ಹಂಗೆ ದುಡಿತಾ ಇರ್ತದೆ. ಅದಕ್ಕೆ ಆ ಎತ್ತುಗೆ ಸಪೋರ್ಟಿವ್ ಆಗಿ ನೀವು ಇರ್ತಿರಲ್ಲ. ಸೊ ಇರ್ತೀವಿ, ನಾನು ಹೆಚ್ಚು ಅವ್ರ ಹೆಚ್ಚು ಅಂತ ಅಲ್ಲ. ನನಗನ್ಸ್ತಾ ಇರುತ್ತೆ ನನ್ನ ಗಂಡನೇ ಜಾಸ್ತಿ ಎಫರ್ಟ್ ಹಾಕಿ ಕೆಲಸ ಮಾಡ್ತಾ ಇರ್ತಾರೆ ಅಂತ. ಪಾಪ ನೀವು ನೋಡಿರ್ತೀರಾ, ಅವರು ಏನು ಮನೇಲೂ ಅಷ್ಟೇ, ನಾನು ಆಫೀಸ್ಗೆ ಹೋದಾಗ ಅವ್ರ ಮನೆ ಕೆಲಸಗಳನ್ನ ನಿಭಾಯಿಸ್ಕೊಳ್ಳೋದಾಗಿರ್ಬೋದು, ಮಕ್ಕಳನ್ನ ಎಷ್ಟು ಸಲ ಓಡಾಡ್ತಾರೆ ನಮ್ಮ ಅಮ್ಮನ ಮನೆಯಿಂದ ಇಲ್ಲೂ ಕರ್ಕೊಬರೋದಕ್ಕೆ, ಆ ಥರವನ್ನ ಕರ್ಕೊಂಬರೋದಕ್ಕೆ. ಅವ್ನ ಸ್ಕೂಲಿಂದ ಬಂದಿದ ತಕ್ಷಣ ಅವನಿಗೆ ಊಟ ಮಾಡಿಸಿ, ಇನ್ನು ಅವ್ರ ಕ್ಲೈಂಟ್ಸ್ ಎಷ್ಟು ಜನ ಇರ್ತಾರೆ ಕಂಟಿನ್ಯೂಸ್ ಆಗಿ. ಜೊತೆಗೆ ಸ್ವಲ್ಪ ಕೈಯಲ್ಲಿ ವಾಶ್ ಮಾಡ್ಕೊಳ್ಳೋ ಬಟ್ಟೆಗಳು ಇದ್ದು ಅದನ್ನೆಲ್ಲ ಈಗ ವಾಷಿಂಗ್ ಮಿಷಿನ್ಗೆ ಹಾಕೋದೇನೋ ಮಿಷಿನ್ಗೆ ಹಾಕ್ಬಿಡ್ತೀವಿ, ಮಿಷಿನ್ಗೆ ಹಾಕೋದಿಲ್ಲ. ಸೊ ಹಾಗಾಗಿ ಅದನ್ನೆಲ್ಲ ನನ್ನ ಡ್ರೆಸ್ಗಳು ಪರ್ಟಿಕ್ಯುಲರ್ ಆಗಿ ನಾನು ವೇರ್ ಮಾಡೋ ಅಂತ, ನಾನು ಆಫೀಸ್ಗೆ ಹಾಕೊಂಡು ಹೋಗುವಂಥ ಆ ಡ್ರೆಸ್ಗಳನ್ನೆಲ್ಲ ವಾಶ್ ಮಾಡಿಕೊಟ್ಟಿದ್ದಾರೆ. ಸೊ ಈಗ ಫೈನಾನ್ಷಿಯಲಿ ನಾನು ಸಪೋರ್ಟ್ ಮಾಡ್ತಾ ಇರ್ಬೋದು, ಬಟ್ ನಾನು ಹೊರಗಡೆ ಹೋಗಿ ದುಡ್ಕೊಂಡು ಬರೋದಕ್ಕೆ ನನ್ನ ಮಕ್ಕಳನ್ನ ನೋಡ್ಕೊಳ್ಳೋದಿರ್ಬೋದು, ಮತ್ತು ನನಗೆ ಬೇರೆ ಕೆಲಸದಲ್ಲಿ ಹೆಲ್ಪ್ ಮಾಡೋದಿರ್ಬೋದು, ಹಂಗಂತ ಅವ್ರು ಫೈನಾನ್ಷಿಯಲಿ ದುಡಿತಿಲ್ಲ ಅಂತ ಇಲ್ಲ, ನನಗಿಂತ ಜಾಸ್ತಿನೇ ಅರ್ನ್ ಮಾಡ್ತಿದ್ದಾರೆ. ಬಟ್ ಸ್ಟಿಲ್ ಇಬ್ಬರದು ಅದು ಮೇನಾಗಿ ಹೊಂದಾಣಿಕೆ ಅನ್ನೋದು ಇಂಪಾರ್ಟೆಂಟು. ಗಂಡ ಹೆಂಡತಿ ಅಂತ ಬಂದಾಗ ಅದಿದ್ದರೆ ಏನು ಬೇಕಾದರೂ ಮಾಡ್ಬೋದು. ಏನು ಮಾಡಿಸ್ತಾ ಇದೆಯಾ ಒಂದು ಇನ್ನೂ ಬರ್ತಿಲ್ವಾ ಇನ್ನೂ ಇವನು ಆನೆ ಇವನು ನೋಡಿ ಇಲ್ಲೇ ಬರೆಯಕ್ಕೆ ಬರೋದಾ? ಅವನಿಗೆ ಅಂತ ಒಂದು ರಫ್ ಬುಕ್ ಕೊಟ್ಟಿದ್ದೀವಿ, ಆದರೂ ಅವ್ನು ಕೇಳಲ್ಲ. ಇಲ್ಲೇ ಬಂದು ನಾನು ಇವನಿಗೆ ಎಕ್ಸಾಮು ಪ್ರಿಪೇರ್ ಮಾಡಬೇಕು. ನಮ್ಮ ಬಂಟು ಪಾಪ ಇಲ್ಲಿ ನೋಡಿರಿ, ಇಲ್ಲಿ ಕೊಟ್ಟಿದ್ದೀನಿ ರಫ್ ಬುಕ್ಕು. ಚಮಚ ಯಾವ್ದಕ್ಕೆ ಮ್ಯಾಚ್ ಮಾಡ್ತೀಯಾ? ವೆರಿ ಗುಡ್. ಗಡಿ ಆರ್ಯ ಡಿಸ್ಟರ್ಬ್ ಮಾಡಬೇಡ ಮಗನೇ ಅಣ್ಣಂಗೆ. ಗರಗಸ ಮರ ಬರೀಕೆ ಬಿಡು, ಗೊತ್ತು ನಿಮಗೆ. ನೆಕ್ಸ್ಟು ಚಿತ್ರ ನೋಡಿ ಹೊಂದಿಸಿ ಬರೆಯಿರಿ. ಸೊ ಇದು ಚಿತ್ರ ಇರುತ್ತೆ, ಇದೇನಿದು? ಸೊ ಮ್ಯಾಚ್ ಮಾಡಬೇಕು. ಇದು 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 ಕನ್ನಡದ ವಾರದ ದಿನಗಳನ್ನು ಇಂಗ್ಲಿಷ್ ಜೊತೆ ಹೊಂದಿಸಿ ಬರೆಯಿರಿ. ಮ್ಯಾಚ್ ದ ಫಾಲೋಯಿಂಗ್ ಮಾಡ್ಬೇಕಷ್ಟೇ.
ಭಾನುವಾರ ಸಂಡೆ ಸೋಮವಾರ ಇದು ಹಾಕ್ಕೊಡ್ತೀನಿ, ಹೆಂಗೆ ಮಾಡ್ತೀಯ ನೋಡ್ತೀನಿ. ಏನು ನಾನು ಎಕ್ಸ್ಚೇಂಜ್ ಕೊಟ್ಟಿರ್ತಾರೆ, ನೀನು ಅದನ್ನ ಮ್ಯಾಚ್ ಮಾಡಬೇಕು. ಯಾವುದನ್ನು ಬಿಡಂಗಿಲ್ಲ, ಎಲ್ಲಾನು ಬರಿಬೇಕು. ಈಗಾಗಲೇ ಏನೋ ಕಣ್ಬಿತ್ತು ನಿಮಗೆ ಫ್ಲವರ್ ಪಾಟು. ಸ್ವಲ್ಪ ಅಣ್ಣ ಅಣ್ಣ ನೋಡು, ಅಣ್ಣ ಅಣ್ಣ ನೋಡಿ ಹೆಂಗೆ ಎಕ್ಸಾಮ್ ಪ್ರಿಪೇರ್ ಆಗ್ತವನೆ. ಅಣ್ಣ ಅಂದ್ರೆ ಕೈ ತೋರಿಸೋದ್ರ ಮೇಲೆ ಈ ಥರ ಅಣ್ಣ ಅಮ್ಮ. ನಮಗೆ ಈ ಮಕ್ಳುಗಳಿಗೆ ಎಕ್ಸಾಮ್ ಬಂದ್ಬಿಟ್ರೆ ನಮಗೆ ಟೆನ್ಷನ್ ಆಯ್ತಿರ್ತದೆ. ನನಗೆ ಇವನೀಗ ಸುಮಾರು ಜನ LKG UKG ಅಂತ ಕೇಳ್ತಾ ಇದ್ರಿ. ನಮ್ಮ ಅಥರ್ವ ಈಗ LKG, ನೆಕ್ಸ್ಟ್ ಇಯರು ಅವನು UKG. ಆದ್ರೆ ಎಲ್ಲರೂ ನಮ್ಮ ಅಥರ್ವನ ಎಷ್ಟು ಕೆ ಜಿ ಅಂತಾರೆ. ಜೂನ್ಗೆ UKG ಹೋಗ್ಬೇಕು ನೀನು. ಜೂನ್ಗೆ UKG. ಇದು ಯಾಕೆ ಹೆಂಗೆ ಆಡ್ತಿದ್ದಾನೆ ಈ ಬಂಟು? ಅಥರ್ವಂಗೆ ಕನ್ನಡ ಎಕ್ಸಾಮ್ ಇದ್ದಿದ್ದರಿಂದ ಅವನಿಗೆ ಪ್ರಿಪ್ರೇಷನ್ ಎಲ್ಲ ಮಾಡಿಸಿ ಅವನ್ನೆಲ್ಲನೂ ಕಲ್ತ್ಕೊಂಡಾದ್ಮೇಲೆ ಈ ಸ್ಟಡೀಸ್ ಅಂತ ಬಂದಾಗ ನಾನೇ ಕುತ್ಕೋಬೇಕು. ಅವನು ಅವ್ರ ಪಪ್ಪನ ಜೊತೆ ಹೇಳ್ಸ್ಕೊಳ್ಳೋದು ಇದೆಲ್ಲ ಮಾಡೋದಿಲ್ಲ. ಅವ್ರಿಗೂ ಪೇಷನ್ಸ್ ಇರಲ್ಲ. ಮಕ್ಕಳಿಗೆ ಹೇಳ್ಕೊಡೋದಕ್ಕೆ ಫಸ್ಟ್ ಆಫ್ ಆಲ್ ಪೇಷನ್ಸ್ ಇರಬೇಕು. ಆದರೆ ನವೀನ್ಗೆ ಪೇಷನ್ಸ್ ಇರಲ್ಲ. ಅವನೇನಾದರೂ ರಿಯಾಕ್ಟ್ ಮಾಡಲಿಲ್ಲ ಅಂದರೆ, ಏನಾದರೂ ಹೇಳಲಿಲ್ಲ ಅಂದರೆ ಹೊಡೆದೇ ಬಿಡ್ತಾರೆ. ಹಾಗಾಗಿ ಸ್ಟಡೀಸ್ ವಿಷಯಕ್ಕೆ ಅವರು ತಲೆ ಕೆಡಿಸ್ಕೊಳ್ಳಲ್ಲ. ಏನೇ ಇದ್ರೂ ಸ್ಕೂಲ್ದು ಓದಿಸೋದು ಬರ್ಸೋದು ಎಲ್ಲ ಯೂಶಲಿ ನಾನೇ ಮಾಡೋದು. ಅವ್ನು ಪ್ರಿಪ್ರೇಷನ್ ಮಾಡಾದ್ಮೇಲೆ ಈಗ ಗ್ರೇವಿ ಮಾಡೋಣ ಅಂತ ಅಂದ್ಬಿಟ್ಟು ಈರುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಇದನ್ನೆಲ್ಲ ಹಾಕಿ ಒಂದೆರಡು ಟೊಮ್ಯಾಟೊ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ಮತ್ತು ಹುರ್ಗಡ್ಲೆ, ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಸೊಂಪಕಾಳು ಇದಿಷ್ಟನ್ನು ಹಾಕ್ಬಿಟ್ಟು ಫ್ರೈ ಮಾಡ್ಕೊಬೇಕು. ಈ ಥರ ಹುರಿದ್ಬಿಟ್ಟು ಮಾಡಿದ್ರೆ ಫ್ಲೇವರ್ ತುಂಬಾ ಚೆನ್ನಾಗಾಗುತ್ತೆ. ಆ್ಯಂಡ್ ನಾನು ಆಗಲೇ ಹೇಳ್ದಾಗೆ ಸ್ವಲ್ಪ ಈಗ ನೈಟ್ ಗ್ರೇವಿ ಮಾಡಿದ್ರೆ ಆಫ್ಟರ್ನೂನ್ ನವೀನವರು ಮಧ್ಯಾಹ್ನ ಲಂಚ್ ಕೂಡ ಮಾಡ್ಕೊಬೋದು. ಹಾಗಾಗಿ ಅದು ನೆಕ್ಸ್ಟ್ ಡೇಗೆ ಮಾಡ್ಕೊತಾರೆ ಅಂತ ಅಂದ್ಬಿಟ್ಟು ನೈಟ್ ಟೈಮೇ ಆದಷ್ಟು ಸಾಂಬಾರು, ಈ ಥರ ಗ್ರೇವಿ ಈ ಥರದ್ದನ್ನೇ ಮಾಡಿಟ್ಬಿಡ್ತೀನಿ. ಸೊ ನಾವು ಬ್ಯಾಲೆನ್ಸ್ ಮಾಡ್ಕೊಬೇಕಲ್ಲ. ಬೆಳಗ್ಗೆ ಹೊತ್ತು ಎಲ್ಲನೂ ಮಾಡಿಟ್ಟು ಹೋಗೋದಕ್ಕೆ ನಂಗೆ ಸಮಯ ಸಾಲೋದಿಲ್ಲ. ಮಕ್ಕಳನ್ನ ರೆಡಿ ಮಾಡಬೇಕು, ಸ್ಕೂಲಿಗೆ ಕಳಿಸ್ಬೇಕು, ನಾನು ಅರ್ಜೆಂಟಲ್ಲೇ ಇರ್ತೀನಿ. ಈಗ ಫ್ರೈ ಮಾಡ್ಕೊಂಡಿರೋವಂಥ ಮಸಾಲೆನ ಹಾಕಿ ಚಿಕನ್ಗೆ ಆಲ್ರೆಡಿ ಒಗ್ಗರಣೆಗೆ ಹಾಕ್ಕೊಂಡಿದ್ದೆ. ಈಗ ಅದು ಚೆನ್ನಾಗಿ ನೀರು ಬಿಡ್ತಾ ಇದೆ, ಚಿಕನ್ನು ಆಯಿಲೆಲ್ಲ ಎಣ್ಣೆ ಎಲ್ಲ ಬಿಟ್ಕೊತಾ ಇದೆ ಅಂತ ಅಂದಾದ್ಮೇಲೆ ಅದಕ್ಕೆ ಈಗ ಮಸಾಲೆ ಈಗ ಆಲ್ರೆಡಿ ಫ್ರೈ ಮಾಡಿ ಹಾಕ್ಕೊಂಡಿರೋವಂಥ ಮಸಾಲೆ ಅಲ್ವಾ, ಈಗ ಜಾಸ್ತಿ ಇವತ್ತೇನು ಇದನ್ನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಸೊ ನುಣ್ಣಗೆ ರುಬ್ಕೊಂಡಿದ್ದೀನಿ. ನಾವು ಜಾಸ್ತಿ ನೀರು ಹಾಕೋದಕ್ಕೆ ಹೋಗ್ಬಾರ್ದು. ಇದಕ್ಕೇನೆ ಸ್ವಲ್ಪ ಧನಿಯಾ ಪುಡಿನೂ ಕೂಡ ಹಾಕ್ಕೊಂಡಿದ್ದೀನಿ. 1-2 ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು, ನೀವು ಜಾಸ್ತಿ ಇದಕ್ಕೆ ನೀರನ್ನು ಸೇರಿಸಿದ್ರೆ ನಾವು ಮಿಕ್ಸಿ ಜಾರಲ್ಲಿ ಉಳಿದಿರುತ್ತಲ್ಲ ಮಸಾಲೆ, ಅದಕ್ಕೆ ನೀರನ್ನು ಮಿಕ್ಸ್ ಮಾಡಿಬಿಟ್ಟು ಹಾಕಬೇಕಷ್ಟೇ. ಅದು ಬಿಟ್ಟು ಎಕ್ಸ್ಟ್ರಾ ನೀರೆಲ್ಲ ಹಾಕೋದಕ್ಕೆ ಹೋಗ್ಬಾರ್ದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು 1 ವಿಷಲ್ ಅಥವಾ 2 ವಿಷಲ್ ಕೂಗ್ಸಿದ್ರೆ ಸಾಕು, ಚೆನ್ನಾಗಿ ರೆಡಿ ಆಗುತ್ತೆ. ನೋಡಲ್ಲ ಅಣ್ಣ ಅಳ್ತವನೆ, ನೀನು ಅವ್ನು ಪೆನ್ಸಿಲ್ ಕಿತ್ಕೊಂಡಿದ್ಯಾ ಅಂತ. ನನಗೆ ಬರೀ ಇವ್ರನ್ನ ಸುಧಾರಿಸೋದೇ ಆಗುತ್ತಲ್ಲ. ಹಾಂ, ಏನಕ್ಕೂ ಹೇಳ್ತಿದ್ಯಾ? ಅಥರ್ವಾ ಇರು ಮಗ್ನೆ, ಅವನೇನು ಬರೀತಾನ ಅದರಲ್ಲಿ? ನಾನು ಅಡುಗೆನೇ ಮಾಡ್ಲಾ, ಮನೆ ಕೆಲಸನೇ ಮಾಡ್ಲಾ, ನಿಮ್ಮಿಬ್ರನ್ನೇ ನೋಡ್ಕೊಳ್ಳ? ನೀವು ಜಗಳ ಆಡ್ದಂಗೆ ಬಂದು ಬಿಡಿಸ್ಲಾ? ಹಾಂ, ಅವನೇನು 5 ನಿಮಿಷ ಇಟ್ಕೋತಾನೆ ಕಂದ. ಅವನೇನು ಬರೀತಾನ ಅವನು? ನೋಡು ಮನೆಯೆಲ್ಲ ಹೆಂಗೆ ಮಾಡಿಟ್ಟಿದ್ದೀರಾ. ನನಗೆ ಮತ್ತೆ ಒಂದು ಕಡೆಯಿಂದ ಇದನ್ನೆಲ್ಲ ಎತ್ತಿ ಗುಡಿಸಿ ಅಡುಗೆ ಎಲ್ಲ ಮಾಡೋದು ಯಾವಾಗ? ಏನಮ್ಮ ಬಾ ಕಂದ, ಅಳ್ಬೇಡ. ಅಥರ್ವಾ ಕೊಡ್ತಾನೆ ಬಾ. ಬಂಟು ಅಣ್ಣಂಗೆ ಪೆನ್ಸಿಲ್ ಕೊಡೋ. ಬೌಬೌ ಬೌಬೌ, ಇಲ್ಲಿ ಬೌಬೌ. ಅಮ್ಮ ಸ್ಲಿಪ್ಪರ್ ಹಾಕ್ಕೊಡೋದಲ್ವಾ ಅಥರ್ವ ನೀನು? ಏನ ಬರೀ ಕಾಲಲ್ಲಿ ಓಡಾಡಬೇಕು, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಯಾವಾಗಲೂ ಸ್ಲಿಪ್ಪರ್ ಹಾಕೋಬಾರ್ದು. ಮನೆ ಮುಂದೆ ಏನು ಡಾಂಬರು ಪ್ಲೀಸ್, ನೀರು ಹಾಕಿರ್ತೀವಿ ಬೆಳಿಗ್ಗೆ ಹೊತ್ತು. ಏನು ಮಣ್ಣಿದೆಯಾ? ಆ್ಯಕ್ಚುಲಿ ಮಣ್ಣಲ್ಲಿ ಆಟ ಆಡಿದ್ರೆ ಏನು ತೊಂದರೆ ಇಲ್ಲ. ಆಟ ಆಡ್ಬೇಕು ಮಕ್ಕಳು, ಹೇಳ್ಬೇಕು, ಬೀಳಬೇಕು. ನೋಡಿರಿ ಅವ್ರ ಅಣ್ಣನ ಮುಖ ನೋಡ್ರಿ. ಇಟ್ಕೊಳ್ಳೋ ಎರಡೂ. ಓ ತಳ್ತವ್ರೆ ಆರಾಮಾಗಿ ಅನ್ಕೊಂಡು ಮಚ ತಗೋತವನೆ ಬಂಟು. ಅದೊಂದು ಕಂಬಕ್ಕೆ ಲೈಟ್ ಹಾಕ್ಬೇಕು.
ಬಂಟು ಅಥರ್ವ ಹೆಂಗಿದೆ ತಮ್ಮನ್ನ ಸೈಕಲಲ್ಲಿ ಕೂರ್ಸ್ಕೊಂಡು ತಳ್ತಾ ಇರೋದು? ಒಂದು ಸೈಕಲ್ ಅಂತ ಹಚ್ಬೇಕಾರೆ ಅಥರ್ವ ಹಂಗೆ ಆಡಬಾರ್ದು ಅಂತ ಎಷ್ಟು ಸಲ ಹೇಳಿಲ್ಲ ನಿನ್ನ ತಮ್ಮಂಗೆ ಬಂದೆ. ಬಂಟು ಚೆನ್ನಾಗಿದ್ಯಾ ಡ್ಯಾಶ್? ಹೂ ಅಪ್ಪ ಅಪ್ಪ ಅಪ್ಪನಾಗಿ ಏ ಹುಷಾರು. ಅಪ್ 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 ಠಮ್ ಅಪ್ ಡೌನ್ ಡೌನ್ ಠಮ್. ಡೌನ್. ಅಡುಗೆ ಕೂಡ ರೆಡಿ ಆಯಿತು. ಅಥರ್ವನ್ಗೆ ತಿನ್ಸೋಣ ಅಂತ ಅಂದ್ಬಿಟ್ಟು ಹಾಕ್ಕೊಂಡು ಬಂದು ನಾನು ತಿನ್ಕೊಂಡೆ, ಅಥರ್ವಂಗೂ ಕೂಡ ತಿನ್ನಿಸ್ದೆ. ನವೀನ್ ಅವ್ರಿಗೂ ಕೂಡ ಈಗ ಊಟ ಹಾಕ್ಕೊಟ್ಟಿದ್ದೀನಿ. ಏನು ನವೀನ್ ಬೆಳದಿಂಗಳ ಊಟ ಮಾಡ್ತಾ ಇದ್ದೀರಾ? ಊಟ ಒಳಗಡೆ ಸೆಕೆ ಈ ಸಿಕ್ಕಾಪಟ್ಟೆ ಶೆಕೆ. ನಾವು ಅದರಲ್ಲೂ ಈ ಮ್ಯಾಟ್ಗಳೆಲ್ಲ ಬಿಟ್ಬಿಟ್ಟಿದ್ದೀವಿ ಬಿಸಿಲು ಬರುತ್ತೆ ಅಂತ ಅಂದ್ಬಿಟ್ಟು, ಅದಕ್ಕೇ ಸಿಕ್ಕಾಪಟ್ಟೆ ಶೆಕೆ ಆಗುತ್ತೆ. ನಂದು ನಮ್ಮ ಅಥರ್ವಂದು ಊಟ ಆಯಿತು. ಈಗ ನವೀನ್ ಅವ್ರಿಗೆ ಹಾಕ್ಕೊಟ್ಟೆ. ನಮ್ಮ ಬಂಟು ಹೆಂಗೆ ಅಂದರೆ ಬರೀ ಚಿಚ್ಚಿ ಮಾತ್ರ ತಿನ್ನಿಸಿ, ಅನ್ನ ತಿನ್ನಿಸ್ಬಿಡಿ ಅಂತಾನೆ ಅಲ್ಲನಾ? ಮತ್ತೆ ಎಲ್ಲ ತಿನ್ಸುತ್ತು ಬಂಟುಕ್ಕೆ. ಎಲ್ಲ ತಿನ್ಬೇಕು. ಲಿವರ್ ಎಷ್ಟಾಗುತ್ತೆ ನೋಡಿ, ಲಿವರ್ ತಿನ್ಸು ಅಂತಾನೆ. ಪುನಃ ಬೇಕು. ತಿಂಗಳ ಬೆಳಕಿನ ಅಂಗಳದಲ್ಲಿ ಅರಳಿದೆ ಪ್ರೀತಿಯ ಸಂಚಾರ. ದೇವರೇ ಬಂದರು ನಾಚಲೇಬೇಕು ಸ್ವರ್ಗವಿನ. ನಾನು ನೆಕ್ಕೊಂಡು ಪಕ್ಕಂಡೆಲ್ಲ ತಿಂತಾ ಇದ್ದೀನಿ. ಕಂಸಾರ ಪಿಕ್ಚರಲ್ಲಿ ರವಿಚಂದ್ರನ್ ನೆಕ್ತಾನಲ್ಲ ಹಂಗೆ. ಆದ್ರೇನು ನ್ಯಾಚುರಲ್ ನ್ಯಾಚುರಲ್ ನ್ಯಾಚುರಲ್. ಇರೋ ಕೈ ಹಾಕ್ಬೇಡ ತಿನ್ಸು. ಫ್ರೆಂಡ್ಸ್ ಈಗ ಊಟ ಮಾಡ್ತವ್ರೆ. ಈಗ ಊಟ ಅವನು ಅನ್ನ ತಿನ್ಸ್ಬಿಡ್ತಾರೆ ಅಂತ ಟೆನ್ಷನ್ ಅವನಿಗೆ. ಅವನ ಎದುರುಗಡೆ ತಿನ್ಸ್ಬೇಕು, ಟೆಸ್ಟ್ ಮಾಡ್ಕೊಂಡು ಅವನು ತಿನ್ನೋದು. ಎಂತ ಪಟ್ಟಿಂಗ ಅವನೇ ಗೊತ್ತ. ಅವನು ಅನ್ನ ಮಾತ್ರ ಹೋಗೋದಿಲ್ಲ. ಅಥರ್ವ ಎಕ್ಸಾಮ್ಗೆಲ್ಲ ಪ್ರಿಪೇರ್ ಆದ್ರೆ, ಕನ್ನಡ ಎಕ್ಸಾಮ್ಗೆಲ್ಲ ಹೋಗಿ ಬೈ ತೊಳ್ಕೊಬರೋಗಿ. ಅಯ್ಯೋ ಯಾಕ್ರೋ ಹಿಂಗೆ ಮಾಡ್ತೀರಾ? ಅವಾಗ್ಲಿಂದ ಎಷ್ಟು ಸಲ ನೀರು ಚೆಲ್ಲಿದ್ರಿ ಅಣ್ಣ ತಮ್ಮ ಇಬ್ರು ಸೇರ್ಕೊಂಡು. ವರ್ಷಿ ಸಾಕಾಯ್ತು. ಈಗ ನೋಡಿ ಮತ್ತೆ ಒಟ್ನಲ್ಲಿ ನೀವಿಬ್ರು ಇರೋದು ನಮಗೆ ಕೆಲಸ ಕೊಡೋಕ್ಕೆ. ಈಗ ನೋಡಿ ಇವ್ನು ಆಗ್ಲೇ ತಾರಿಸ್ತವನ ಅದನ್ನ. ಅಯ್ಯೋ ಟೈಮ್ ಎಷ್ಟು ಗೊತ್ತೇನ್ರು? 10 ಗಂಟೆ. ಇನ್ನು ಈಗ ಅಡುಗೆ ಮನೆ ಪಾತ್ರೆ ಎಲ್ಲ ತೊಳೆದು ಅದನ್ನು ಎಲ್ಲ ಒರೆಸಿ ನಿಮ್ಮನ್ನು ಮಲಗಿಸಿ ನಾವು ಮಲಗೋಷ್ಟರಲ್ಲಿ ಆಗೋಗುತ್ತೆ. ಮತ್ತೆ ಬೆಳಗ್ಗೆ ಬೇಗ ಎದ್ದೇಳಬೇಕು. ಅಲ್ಲ ಏನು ಗೊತ್ತಾ, ಏನು ಈ ನನ್ನ ಮಕ್ಕಳು ಏನು ಗೊತ್ತಾ ಏನು ಅಂತ ರಿಮೋಟ್ ಬೇರೆ ಎಲ್ಲ ಎಸ್ಬಿಟ್ಟವ್ರೆ. ನಂದ ಗೋಕುಲ ಬೇರೆ ನೋಡಿಲ್ಲ ಇವತ್ತು ನವೀನ್. ಟೆನ್ಷನ್. ಅತ್ತಾನೆ ಅದೆಲ್ಲೋಯ್ತು ಅಂತಾನೆ ಗೊತ್ತಾಯ್ತಲ್ಲ. ಬಂಟು ಎಲ್ಲಿಟ್ಟೆ? ಈಗ ಮತ್ತೆ ಅನ್ನ ಹಾಕ್ಬಿಡಿ. ನೀವು ಒಂದ್ಸಲ ನೀವು ಬುದ್ಧಿವಂತರಾಗಬೇಕು. ಅವನು ಅದು ಅಂತ ಅನ್ಕೊಂಡು ಅನ್ನ ತಿನ್ನಿಸ್ಬೇಕು ಒಂದ್ಸಲ. ಅವ್ನು ಬರೋದೇ ಇಲ್ಲ ನೆಕ್ಸ್ಟು ಅಂತೀಯಾ? ನೆಕ್ಸ್ಟ್ ಅನ್ನ ಹಾಕಿ, ನೆಕ್ಸ್ಟು ಅದ್ರ ಮೇಲೆ ಕೈ ಹಾಕ್ಬಿಟ್ಟು ನೆಕ್ಸ್ಟು ಅನ್ನ ಹಾಕ್ಬಿಡೋದು. ಒಂದೊಂದು ತುತ್ತಾದ್ರೂ ಹೋಗುತ್ತೆ ತಾನೆ ಆಗ. ಹಂಗೆ ಮಾಡ್ತೀನಿ. ಕತ್ತಲ್ಲರ್ಸದ್ ನೋಡು ನವೀನವನು. ಬೇಡ ಅನ್ಕೋ ಹೋದ. ಏ ನೀವು ಊಟ ಮಾಡು. ಹೋಯ್ತಾ? ಆ ಥರ ಹೋಗು, ಎತ್ಕೊಂಬ. ಓ ನೀರು ಯಾಕೆ ಹೋಯ್ಕೊಂಡಿದ್ಯಾ ಹಿಂಗೆ? ಬೇಕಾ ಇಟ್ಟು? ಹಾ ಬೆಳಗ್ಗೆ ಸ್ಕೂಲಿಂದ ಬಂದ್ಮೇಲೆ ಮಾಡಿಸೋದಲ್ಲ ಮರೆ. ನೀರೇನು ಕಾಕೊಂಡೆ ತಲೆ ಮೇಲೆ? ಇವನು ಒದ್ದೆ ಮಾಡ್ಕೊಂಡ, ಅವನು ಒದ್ದೆ ಮಾಡ್ಕೊಂಡವನೆ. ಇಬ್ರಿಗೂ ಈಗ ಡ್ರೆಸ್ ಚೇಂಜ್ ಮಾಡಿಸಿ ಮಲಗಿಸ್ಬೇಕು. ಅಥರ್ವ ನೀನು ದೊಡ್ಡವನಲ್ವಾ? ಅಥರ್ವ ನೀನು ಬಿಟ್ರೆ 2. ಶೀತ ಆಗುತ್ತೆ. ಶೀತ ಆದ್ರೆ ಕೆಮ್ಮು, ಕಾಫು ಎರಡೂ ಒಂದೇ. ಕೆಮ್ಮು, ನೆಗಡಿ ಹೋಗಿ ಏನಾ ಬಂಟ ಬಿಡು ತಟ್ಟಿನ ಬರೋ. ಪಪ್ಪಂಗೆ ನೆಮ್ಮದಿಯಾಗಿ ಊಟ ಮಾಡೋಕ್ಕೂ ಬಿಡಲ್ವಲ್ಲ. ಏನು ಬೇಕಂತೆ ಅವನಿಗೆ ಗೊತ್ತಿಲ್ಲ. ಸುಮ್ಮನೆ ಲಾಕ್ ಮಾಡ್ಕೊಂಡ್ಬಿಡ್ತಾನೆ, ಯಾವುದೋ ಕಡೆಗೆ ಇರ್ತಾನೆ. ನೋಡಿ ಹಿಡ್ಕೊಂಡು ಎಷ್ಟು ಟೈಟಾಗಿ ಹಿಡ್ಕೊತಾನೆ, ಬಿಡಲ್ಲ. ಎಲ್ಲೋಯ್ತೀವ ಈಗ ನೀನು? ಆ ಥರ ಮಾಪ್ ತೊಗೊಂಡು ಒರೆಸು ಇದನ್ನ. ಅಯ್ಯೋ ದೇವ್ರೆ ಇರು. ಈಗ ಒಳಗಡೆ ಹೋಗಿ ಏನು ಮಾಡ್ತೀಯ ನೀನು ಒಬ್ಬನೇ? ಏನಾರು ಕಿತಾಪತಿ ಮಾಡ. ನೀವು ಒರೆಸು, ಇಲ್ಲಿ ನಿನಗೆ ಮಾಡ್ತೀನಿ.
ಕೊಡ್ತೀನಿ, ನೋಡ್ಕೊ ಈಗ ನಿನಗೆ ಮನೆ ಒಳಗಡೆ ಹೋದ್ಮೇಲೆ. ನಾನು ಚಾಕುನ ಕಾಯಿಸ್ಬಿಟ್ಟು ಬರೇ ಹಾಕ್ತೀನಿ. ಇವನು ಯಾಕೆ ಬಾಗ್ಲು ಹಾಕತ್ತವನೇ ಮನೆ ಒಳಗಡೆ ಹೋಗ್ಬಿಟ್ಟು ಇಲ್ಲಿ ದೊಡ್ಡ ಮನುಷ್ಯನಂಗೆ. ಏ ಬಂಟು CCTV ನೋಡಕ್ಕೆ ಒರ್ಸು, ಇಲ್ಲೂ ಒರ್ಸು ತರ್ವ, ಇಲ್ಲ ಐತೆ ಹಿಂದೆ ಸ್ಕೂಟ್ರು. ಇಲ್ಲಿ ಮೇಲೆ 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 ಹಾಂ ಅಲ್ಲಿ ಒರ್ಸು. ಚಿನಿ ಇಲ್ಲ ಐತಲ್ಲ, ಒರ್ಸಪ್ಪ ಅದನ್ನ. ಸರಿಯಾಗಿದ್ದೀರಾ? ಓಕೆ ಫ್ರೆಂಡ್ಸ್, ಈ ಒಂದು ವ್ಲಾಗ್ನ ನಾವು ಇಲ್ಲಿಗೆ ಎಂಡ್ ಮಾಡ್ತೀವಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ. ನೋಡಿದ್ರಲ್ಲ ನಮ್ಮ ಪಚೀತ್, ಇವರಿಬ್ರು ಇಟ್ಕೊಂಡು ಆಫೀಸಿಂದ ಬಂದು ಅಡುಗೆ ಮಾಡಿಕೊಂಡು ತಿನ್ನೋಷ್ಟರಲ್ಲಿ, ಇವ್ರಿಗೆ ತಿನ್ಸ್ಕೊಂಡು ನಾವಕ್ಕೆ ಅಡುಗೆ ಮಾಡ್ಕೊಂಡು ತಿನ್ನೋಷ್ಟರಲ್ಲಿ ನಮ್ದು ಹಿಂಗಾಗುತ್ತೆ ಕೆಲಸ. ಮನೆಯೆಲ್ಲ ನಾವು ಹಿಂಗೆ ಇಟ್ಕೋಬೇಕು ಹಂಗೆ ಇಟ್ಕೋಬೇಕು ಅನ್ನೋದನ್ನೆಲ್ಲ ಬಿಟ್ಬಿಟ್ಟಿದ್ದೀವಿ ಆಸೆನ. ಯಾಕಂದರೆ ಮಕ್ಕಳಿರೋ ಮನೇಲಿ ಗೊತ್ತಲ್ಲ, ಎಷ್ಟು ಕ್ಲೀನ್ ಮಾಡಿದ್ರು ಅಷ್ಟೇ. ಮತ್ತು ಇನ್ನೊಂದು, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ನಮಗೆ ಟೈಮ್ ಸಿಗಲ್ಲ. ಅವರಿದ್ದಾಗ ನಾವು ಕ್ಲೀನಿಂಗು ಅದು ಇದು ಅಂದ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ. ಸೊ ಅದ್ರ ಬಗ್ಗೆ ಯಾವಾಗಲೂ ಕ್ಲೀನಾಗೆ ಇಟ್ಕೋಬೇಕು, ಕ್ಲೀನ್ ಮಾಡಬೇಕು ಅಂತೆಲ್ಲ ಈ ಥರ ನೋಡಿ, ಈ ಥರ ಕ್ವಾಟ್ಲೆ ಕೊಟ್ಟಿಲ್ಲ ಅಂತಂದರೆ ಆ ಥರ ಯೋಚನೆಗಳು ಬರುತ್ತೆ. ಇವ್ರು ಹಿಂಗೆಲ್ಲ ಮಾಡ್ತಾ ಇರ್ತಾರಲ್ಲ. ಸಿಗಾಕೊಂಡಿದ್ದೆ ಅವ್ನಿಗೆ. ಎಳ್ದ್ಬಿಟ್ಟಿಯ ಪಪ್ಪು, ಬಿದ್ಬಿಟ್ಟನು. ಬಿಡ್ತು ಈಗ, ಗೆಜ್ಜೆ ಸಿಗಾಕೊಂಡಿತ್ತು. ಸೊ ಇಲ್ಲಿಗೆ ಒಂದು ವ್ಲಾಗ್ನ ಎಂಡ್ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.